ದಧಿಶಂಕ ತುಷಾರಾಭಂ ಕ್ಷೀರೋದಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮಕುಟಭೂಷಣಂ. ಟಿ9 ಡಿಜಿಟಲ್ ವಾಹಿನಿಯ ರಾಹುಗ್ರಸ್ತ ಚಂದ್ರಗ್ರಹಣ ಪ್ರಭಾವ ಮತ್ತು ಅದರ ಸಮಯ, ಹಾಗೆ ರಾಹುಗ್ರಸ್ತ ಚಂದ್ರಗ್ರಹಣ ಈಗ ಸಂಭವಿಸ್ತಾ ಇರತಕ್ಕಂಥದ್ದು ಭಾಳ ವಿಶೇಷವಾಗಿ ಈ ಒಂದು ರಾಹುಗ್ರಸ್ತ ಚಂದ್ರಗ್ರಹಣಕ್ಕೆ ನಾವು ಪ್ರಾಶಸ್ತ್ಯ ಕೊಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ 2025ರಲ್ಲಿ 4 ಗ್ರಹಣಗಳು ಸಂಭವಿಸ್ತಾ ಇದ್ದು ಈಗಾಗಲೇ ಒಂದು ಚಂದ್ರಗ್ರಹಣ ಆಗಿದೆ. ಮಾರ್ಚ್ 14ನೇ ತಾರೀಕು ಈಗಾಗಲೇ ಒಂದು ಚಂದ್ರಗ್ರಹಣ ಆಗಿ ಹೋಯಿತು. ಆದರೆ ಇದೇ ತಿಂಗಳ ಸೆಪ್ಟೆಂಬರ್ 7ನೇ ತಾರೀಕು ಭಾನುವಾರ 2025ರಲ್ಲಿ ಮತ್ತೊಂದು ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಸಂಭವಿಸ್ತಾ ಇದೆ. ಈ ಗ್ರಹಣ ಭಾರತ ದೇಶದಲ್ಲಿ ಗೋಚಾರ ಇದೆ. ಯಾವಾಗ ಗ್ರಹಣ ನಮಗೆ ಗೋಚಾರ ಇದೆ ಅಂತ ಹೇಳಿದಾಗ ಆಚರಣೆಗಳು ಕೂಡ ಇರುತ್ತೆ. ಇನ್ನು 2025ರಲ್ಲಿ 2 ಚಂದ್ರಗ್ರಹಣಗಳು, 2 ಸೂರ್ಯಗ್ರಹಣಗಳು. ಆದರೆ ಈ ಗ್ರಹಣ ಈ ಒಂದು ವರ್ಷದಲ್ಲಿ ಒಂದು ಕಡೆಯ ಗ್ರಹಣ ಚಂದ್ರಗ್ರಹಣ ಕೂಡ ಆಗಿದ್ದು, ಗ್ರಹಣಕ್ಕೆ ನಾವು ಪ್ರಾಶಸ್ತ್ಯ ಯಾಕೆ ಕೊಡ್ತೀವಿ ಅಂತ ಹೇಳಿದ್ರೆ ಗ್ರಹಣಗಳು ಸಾಕಷ್ಟು ಬದಲಾವಣೆಯ ಪರ್ವಗಳು ಕೂಡ ಆಗಿರುತ್ತೆ. ಯಾವ ರೀತಿಯ ಬದಲಾವಣೆ? ಪ್ರಕೃತಿಯ ಬದಲಾವಣೆ ಇರ್ಬೋದು, ಪಂಚಭೂತಗಳಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ನಾನಾ ವಿಧವಾದ ವಿಶೇಷವಾದ ಒಂದು ಬದಲಾವಣೆಗಳು. ಅದಕ್ಕೆ ಸಾಕ್ಷೀಭೂತವಾಗಿ ಸಮುದ್ರವೇ ತನ್ನ ಸಮತಲನವನ್ನು ಕಳ್ಕೊಳ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಈಗ ಚಂದ್ರಗ್ರಹಣ, ರಾಹುಗ್ರಸ್ತ ಚಂದ್ರಗ್ರಹಣ ಸೆಪ್ಟೆಂಬರ್ ಅಂದರೆ ಇದೇ ಒಂದು 7ನೇ ತಾರೀಕು 9ನೇ ತಿಂಗಳು 2025ರ ಭಾನುವಾರ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆ ಅಂದರೆ ಹುಣ್ಣಿಮೆಯ ದಿನ ಈ ಒಂದು ಗ್ರಹಣ ಸಂಭವಿಸ್ತಾ ಇದೆ. ನಮಗೆಲ್ಲ ಗೊತ್ತು, ಚಂದ್ರಗ್ರಹಣ ಸಂಭವಿಸೋದು ಹುಣ್ಣಿಮೆಯ ದಿನ, ಅದೇ ಸೂರ್ಯಗ್ರಹಣ ಸಂಭವಿಸೋದು ಅಮಾವಾಸ್ಯೆಯ ದಿನ ಕೂಡ ಆಗಿರುತ್ತೆ. ಇನ್ನು ಈ ಚಂದ್ರಗ್ರಹಣದ ವಿಶೇಷಗಳೇನು, ವೈವಿಧ್ಯತೆಗಳೇನು, ಪ್ರಭಾವಗಳೇನು, ಹಾಗೆ ಗ್ರಹಣದ ಮಹತ್ವ ಏನು, ಈ ಒಂದು ವಿಶ್ವಾವಸುನಾಮ ಸಂವತ್ಸರದಲ್ಲಿ ಈ ಗ್ರಹಣ ಚಂದ್ರಗ್ರಹಣ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಹಾಗೆ ಮುಂದೆ ಬರ್ತಕ್ಕಂಥ ಪರಾಭವ ನಾಮ ಸಂವತ್ಸರ, ಇನ್ನು ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಪರಾಭವ ನಾಮ ಸಂವತ್ಸರ. ಇನ್ನು ಈ ಗ್ರಹಣದಲ್ಲಿ ಇದರ ಎಷ್ಟು ಮಟ್ಟಿಗೆ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ, ಹಾಗೆ ಪ್ರಕೃತಿಯ ಮೇಲೆ ಪ್ರಭಾವ ಬೀರುತ್ತೆ, ಇದರ ಆಚರಣೆ ಯಾವ ರೀತಿಯಾಗಿರಬೇಕು ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ತಿಳ್ಕೋಬೇಕಾಗಿರುತ್ತೆ. ಇನ್ನು ನಮಗೆ ಭೂಮಿ ಮತ್ತು ಸೂರ್ಯನ ಮಧ್ಯೆ ಚಂದ್ರ ಬಂದಾಗ ಇದು ಚಂದ್ರಗ್ರಹಣ ಆಗಿರುತ್ತೆ. ಭೂಮಿ ಮತ್ತು ಸೂರ್ಯನ ಮಧ್ಯೆ ಚಂದ್ರ ಬಂದಾಗ ಚಂದ್ರಗ್ರಹಣ. ಅದೇ ಚಂದ್ರ ಮತ್ತು ಸೂರ್ಯನ ಮಧ್ಯೆ ಭೂಮಿ ಬಂದಾಗ ನಾವು ಸೂರ್ಯಗ್ರಹಣ ಅಂತೂ ಕೂಡ ಕರಿತೀವಿ. ಹಾಗೆಯೇ ಈ ಒಂದು ಗ್ರಹಣ ಭಾರತದ ಬಹುಭಾಗಗಳಲ್ಲಿ ಇದು ಗೋಚಾರ ಇರತಕ್ಕಂಥದ್ದು ಕೂಡ ಆಗಿರುತ್ತೆ. ಅದೇ ರೀತಿ ಈ ಗ್ರಹಣ ಭಾರತ, ಏಷ್ಯಾ, ಯುರೋಪ್, ಹಾಗೆಯೇ ಆಫ್ರಿಕಾ, ಆಸ್ಟ್ರೇಲಿಯಾ, ಮಧ್ಯಪ್ರಾಚ್ಯ ದೇಶಗಳಲ್ಲಿ ಇದು ಗೋಚಾರ ಆಗ್ತಾ ಇದೆ. ಬಹುಮಟ್ಟಿಗೆ ನಾವು ನೋಡಬೇಕು ಅಂದರೆ ಈ 3-4 ವರ್ಷಗಳಲ್ಲಿ ಈ ಗ್ರಹಣ ಏನಿದೆ ಇದು ಬಹಳ ವಿಶೇಷವಾಗ ತೀವ್ರತೆ ಇರತಕ್ಕಂಥ ಗ್ರಹಣ ಕೂಡ ಇದಕ್ಕೆ ನಾವು ಹೇಳಕ್ಕೂ ಕೂಡ ಸಾಧ್ಯತೆ ಇರುತ್ತೆ. ಇನ್ನು ಭಾರತ ದೇಶದಲ್ಲಿ ಗೋಚಾರ ಇದೆ, ಹಾಗಾಗಿ ಇದರ ಆಚರಣೆ ಬಹಳ ಇದೆ ಇರತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಪುಟ್ಟ ಮಕ್ಕಳಿರ್ಬೋದು, ಗರ್ಭಿಣಿಯರಿರ್ಬೋದು, ವೃದ್ಧರಿರ್ಬೋದು, ಅನಾರೋಗ್ಯ ಪೀಡಿತರಿರ್ಬೋದು, ಇವರೆಲ್ಲರೂ ಈ ಗ್ರಹಣದ ವಿಷಯದಲ್ಲಿ ಭಾಳಷ್ಟು ಜಾಗೃತಿಯಾಗಿ ಇರಬೇಕಾಗಿರುತ್ತೆ. ಇನ್ನು ಗ್ರಹಣ ಸ್ಪರ್ಶಕಾಲ ನಾವು 7ನೇ ತಾರೀಕು 9ನೇ ತಿಂಗಳು 2025ರ ಭಾನುವಾರ ಈ ಒಂದು ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸ್ತಾ ಇರತಕ್ಕಂಥ ಸಮಯವನ್ನು ನೋಡೋಕೆ ಹೋದಾಗ ನಮಗೆ ಗ್ರಹಣ ಸ್ಪರ್ಶಕಾಲ ರಾತ್ರಿ 9:56 ಗ್ರಹಣ ಸ್ಪರ್ಶಕಾಲ ನಮಗೆ ಭಾರತ ದೇಶದಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಲ್ಲಿ, ಅದರಲ್ಲೂ ಕೂಡ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಅಥವಾ ಕರ್ನಾಟಕದಲ್ಲಿ ಕಾಣಿಸ್ತಕ್ಕಂಥದ್ದು ಅಥವಾ ಗೋಚಾರ ಆಗ್ತಕ್ಕಂತಹ ಸ್ಪರ್ಶಕಾಲ ಏನು ಹೇಳ್ತೀವಿ 9 ಗಂಟೆ, ರಾತ್ರಿ 9:56 ಗ್ರಹಣ ಸ್ಪರ್ಶಕಾಲ ಆಗಿರುತ್ತೆ. ಹಾಗೆ ಇದನ್ನು ನಾವು ನಿಮ್ಮಿಲನ ಕಾಲ ಅಂತ ಕರಿತೀವಿ. ಅಂದರೆ ಗ್ರಹಣ ಸ್ಪರ್ಶ ಆದ ತಕ್ಷಣವೇ ಅದು ಕಾರ್ಯಾರಂಭ, ಅಂದರೆ ಗ್ರಹಣವನ್ನು ಕಾರ್ಯಾರಂಭ ಮಾಡ್ತಕ್ಕಂಥ ಕಾಲವನ್ನು 11 ಗಂಟೆ, ರಾತ್ರಿ 11 ಗಂಟೆ. ನಾವು 9:56 ಈ ಒಂದು ಸ್ಪರ್ಶಕಾಲ ಪ್ರಾರಂಭ ಆದ ತಕ್ಷಣವೇ ಅಲರ್ಟ್ ಆಗಬೇಕು, ಜಾಗೃತಿ ಇರಬೇಕು. ಹಾಗೆಯೇ 11 ಗಂಟೆ ಇದು ಬಹಳಷ್ಟು ವಿಶೇಷವಾದ ಕಾಲ. ಇದು ಆಧ್ಯಾತ್ಮಿಕ ಚಿಂತಕರಿಗೆ, ಗುರುಗಳಿಗೆ, ಜಪತಪ ಮಾಡ್ತಕ್ಕಂಥವ್ರಿಗೆ, ಪೂಜೆ ಪುನಸ್ಕಾರಾದಿಗಳಿಗೆ ಇದು ಬಹಳಷ್ಟು ಪ್ರಾಶಸ್ತ್ಯವಾದ ಕಾಲ ಕೂಡ ಆಗಿರುತ್ತೆ. ಇನ್ನು ಮಧ್ಯಕಾಲ ಅಂತ ಏನು ಕರಿತೀವಿ,
9:56 ಸ್ಪರ್ಶ ಆಗುತ್ತೆ. ಮಧ್ಯಕಾಲ 11:42 ಇದು ಮಧ್ಯಕಾಲ ಆಗಿರುತ್ತೆ. ಗ್ರಹಣದ ಮಧ್ಯಕಾಲ 11:42 ಆಗಿರುತ್ತೆ. ಹಾಗೆ ಉನ್ಮಿಲನ ಕಾಲ ಅಂತ ಕರಿತೀವಿ. ಅಲ್ಲಿ ಮಧ್ಯಕಾಲ ಆದಾಗ ಅಲ್ಲಿ ಸ್ವಲ್ಪ ತೀವ್ರತೆ, ಅಲ್ಲಿ ಸ್ವಲ್ಪ ವಿಶೇಷವಾಗಿ ಶಕ್ತಿ ಅಥವಾ ವಿಶೇಷವಾದ ಬಲ ಇರತಕ್ಕಂಥ ಕಾಲ ಯಾವುದು ಅಂದರೆ 12:43 ಆಗಿರುತ್ತೆ. ಇನ್ನು ಕಡೆಯದಾಗಿ ಈ ಒಂದು ರಾಹುಗ್ರಸ್ತ ಚಂದ್ರಗ್ರಹಣ ಮೋಕ್ಷ ಕಾಲ ರಾತ್ರಿ 1:27. ಅದರ ಅರ್ಥ ಏನು? ಇಡೀ ರಾತ್ರಿ ಪೂರ್ತಿ ನಮಗೆ ಈ ಗ್ರಹಣದ ಪ್ರಭಾವ, ಗ್ರಹಣದ ಒಂದು ವಿಶೇಷವಾಗಿ ಗ್ರಹಣದ ಕಾಲ ಅಂಥೇಳಿ ನಾವು ರಾತ್ರಿ ಪೂರ್ತಿ ಹೇಳೋಕ್ಕೂ ಕೂಡ ಸಾಧ್ಯತೆ ಇರುತ್ತೆ. ಇದನ್ನು ನಾವು ಒಂದು ಲೆಕ್ಕದಲ್ಲಿ ಭಿನ್ನಯಿಸೋಕ್ಕೆ ಅಥವಾ ಹೇಳೋಕ್ಕೆ ಹೋದಾಗ ಇದು 7ನೇ ತಾರೀಕು ಪ್ರಾರಂಭ ಆಗಿ 8ನೇ ತಾರೀಕಿನ ತನಕ, ಅಂದರೆ ನಮಗೆ 8ನೇ ತಾರೀಕು ಬೆಳಗ್ಗೆ ಸೂರ್ಯೋದಯ ಇದ್ದರೂ ಕೂಡ 1:27 ತನಕ ಈ ಗ್ರಹಣ ಈಗ ಏನು ಸಂಭವಿಸ್ತಾ ಇದೆ, ಈ ಗ್ರಹಣ ಬಹಳ ವಿಶೇಷವಾದ ಗ್ರಹಣ ಕೂಡ ಆಗಿರುತ್ತೆ. ಅದರೊಂದಿಗೆ 3:31 ಈ ಗ್ರಹಣ ಸಂಭವಿಸ್ತಾ ಇದೆ. ಇಲ್ಲಿ ಸೂತಕ ಕಾಲ, ನಾವು ಈ ಗ್ರಹಣದಲ್ಲಿ ಸೂತಕ ಕಾಲ ನಮಗೆ 9 ಗಂಟೆಗಳು ಕೂಡ ಆಗಿರುತ್ತೆ. ಹಾಗಾಗಿ ಈ ಗ್ರಹಣ ಬಹಳ ವಿಶೇಷವಾದ, ಬಹಳ ಮಹತ್ವವಾದ ಗ್ರಹಣ ಕೂಡ ಆಗಿರುತ್ತೆ. ಇನ್ನು ಗ್ರಹಣಕ್ಕೆ ಮುಂಚೆನೇ ನಾವು ಗ್ರಹಣವನ್ನು ನಾವು ಅರ್ಥೈಸ್ಕೊಳ್ಳೋಕೆ ಹೋದಾಗ ಗ್ರಹಣಕ್ಕೆ ಮುಂಚೆನೇ 3 ಗಂಟೆಯ ಮುಂಚೆನೇ ನಾವು ಆಹಾರಾದಿಗಳನ್ನು ಸ್ವೀಕಾರ ಮಾಡಿರಬೇಕು ಅಂತ ಶಾಸ್ತ್ರಗಳು ಕೂಡ ಹೇಳಿದ್ರೂ ಕೂಡ ಈ ಒಂದು ಗ್ರಹಣಕ್ಕೆ ಕನಿಷ್ಠ ಭೋಜನವನ್ನು 6:30 ಒಳಗಡೆ ಭೋಜನವನ್ನು ಮಾಡೋದ್ರಿಂದ ನಿಮಗೆ ಸಾಕಷ್ಟು, ಕೆಲವರಿಗೆ ಈ ಗ್ರಹಣ ಏನು ಅಂದರೆ ಇದನ್ನು ನಾವು ಯಾವ ರೀತಿ ನಾವು ಆಚಾರ ವಿಚಾರ ನಡವಳಿಕೆಗಳು ನಾವು ಇದನ್ನು ವಿಧಿವಿಧಾನಗಳನ್ನು ಅಳವಡಿಸ್ಕೊಂಡು ಅದನ್ನು ನಡ್ಕೊಳ್ಳೋರಿಗೆ ಇದನ್ನು ನಡ್ಕೊಂಡವ್ರು ಪಡ್ಕೊಳ್ತೀರ ಅಷ್ಟೇ. ಹಾಗಾಗಿ 6:30 ಒಳಗಡೆ ಆಹಾರಾದಿಗಳನ್ನು ಸ್ವೀಕಾರ ಮಾಡಿದ್ರೆ ಅದು ಭಾಳಷ್ಟು ಶುಭ ಕೂಡ ಆಗಿರುತ್ತೆ. ಇನ್ನು ತರ್ಪಣಗಳು ಅಂತ ಕರಿತೀವಿ ನಾವು. ತರ್ಪಣಗಳು, ಈ ಗ್ರಹಣಕ್ಕೆ ತರ್ಪಣ ಇದೆ, ಆಚಾರ ವಿಚಾರಗಳಿದೆ. ಹಾಗೆ ತರ್ಪಣಗಳನ್ನು ರಾತ್ರಿ 11:42 ನಂತರ ತರ್ಪಣಗಳನ್ನು ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಕೂಡ ಆಗುತ್ತೆ. ಇನ್ನು ಶ್ರಾದ್ದ ಕಾರ್ಯಗಳನ್ನು ಈ ಗ್ರಹಣದಲ್ಲಿ, ಶ್ರಾದ್ದ, ಯಾಕೆಂದರೆ ಗ್ರಹಣ ಅಂದಾಗ ಶ್ರಾದ್ದ ಕಾರ್ಯಗಳಿಗೆ, ಜಪಗಳಿಗೆ, ತಪಗಳಿಗೆ, ಹಾಗೆ ವಿಶೇಷವಾದ ಕೆಲವೊಂದು ಅವರ ವಿಧಿವಿಧಾನಗಳಿಗೆ, ಅನುಷ್ಠಾನಗಳಿಗೆ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಪರ್ವಕಾಲ. ನಾವು ಯಾವಾಗಲೂ ಹೇಳ್ತೀವಿ ಹುಣ್ಣಿಮೆಯ ಕಾಲ, ಹಾಗೆಯೇ ಏಕಾದಶಿ ಇರ್ಬೋದು, ಹಬ್ಬ ಹರಿದಿನಗಳಿರ್ಬೋದು. ಹಾಗೆ ಬಹಳಷ್ಟು ನಾವು ವರ್ಷದಲ್ಲಿ ಸಾಕಷ್ಟು ಪರ್ವ ದಿನಗಳಲ್ಲಿ ಈ ಗ್ರಹಣಕ್ಕೂ ಕೂಡ ಹೆಚ್ಚು ಪ್ರಾಶಸ್ತ್ಯ ಕೊಡೋದ್ರ ಜೊತೆಗೆ ಈ ಗ್ರಹಣ ಏನು ಮಾಡುತ್ತೆ, ಮನುಷ್ಯನ ಮನಸ್ಸನ್ನು ಒಳ್ಳೆಯದು ಮಾಡುತ್ತೆ, ವಿಕೃತನೂಗೊಳಿಸುತ್ತೆ. ಹಾಗೆ ಆಚಾರ ವಿಚಾರಗಳು, ಅದರ ಜೊತೆಗೆ ಈ ಪಂಚಭೂತಗಳು, ಗಾಳಿ, ನೀರು, ಅಗ್ನಿ, ಆಕಾಶ, ಭೂಮಿ, ಇವುಗಳಲ್ಲೂ ಕೂಡ ಸಾಕಷ್ಟು ಮಾರ್ಪಾಡುಗಳಾಗುತ್ತೆ. ಅದರ ಜೊತೆಗೆ ಈ ಗ್ರಹಣವನ್ನು ಯಾರು ವಿಧಿವಿಧಾನಗಳ ಪೂರ್ವಕವಾಗಿ ಆಚರಣೆ ಮಾಡ್ಕೊಳ್ತಾರೋ ಅವರ ನಂಬಿಕೆಗಳಿಗೆ ತಕ್ಕ ಫಲ ಸಹ ಗ್ರಹಣಕ್ಕೆ ಸಿಗುತ್ತೆ. ಇದಕ್ಕೆ ಉದಾಹರಣೆ ಅಂದರೆ, ನಾನು ಸ್ವಲ್ಪ ಹೊತ್ತು ಜಪ ಮಾಡ್ತೀನಿ, ನಂಗೆ ಶುಭ ಸಿಗುತ್ತೆ. ಹೌದು, ನಿಮ್ಮ ನಂಬಿಕೆಗೆ ತಕ್ಕ ಫಲಗಳು ಸಿಗ್ತಕ್ಕಂತಹ ಪರ್ವಕಾಲಗಳು ಯಾವುದಾದ್ರೂ ಇದ್ದರೆ ಅದರಲ್ಲಿ ಪ್ರಥಮ ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದೇ ಗ್ರಹಣಗಳು. ಇನ್ನು ಚಂದ್ರಮ ಮನಸೋ ಜಾತಃ ಅಂತ ಕರಿತೀವಿ. ಚಂದ್ರನ ಮನಸೋ ಜಾತ, ರಾಹು, ಚಂದ್ರ ಮತ್ತು ರಾಹುವಿನ ಗ್ರಹಣ. ಇದು ಕುಂಭರಾಶಿಯಲ್ಲೂ ಕೂಡ, ಕುಂಭರಾಶಿಯಲ್ಲಿ ಈ ಒಂದು ಗ್ರಹಣ ಏರ್ಪಡ್ತಾ ಇರತಕ್ಕಂಥದ್ದು ಪೂರ್ವಭಾದ್ರ ನಕ್ಷತ್ರ ಹಾಗೆ ಶತಭಿಷ ನಕ್ಷತ್ರದ ಒಂದು ಸಂಧಿಕಾಲದಲ್ಲಿ ಈ ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗಾಗಿ ಇನ್ನು ಶ್ರಾದ್ದಗಳನ್ನು ಮಾರನೇ ದಿನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಕೂಡ ಆಗುತ್ತೆ. ಅಂದರೆ ಸೋಮವಾರ. ಅದರ ಜೊತೆಗೆ ಸ್ನಾನಗಳನ್ನು ಗ್ರಹಣಕ್ಕೆ ಮುಂಚೆ ಮಾಡ್ತಕ್ಕಂಥವರು ಕೆಲವರು ಇರ್ತಾರೆ, ಗ್ರಹಣದ ಮಧ್ಯಕಾಲದಲ್ಲಿ ಸ್ನಾನ ಮಾಡ್ತಕ್ಕಂಥವರು ಕೆಲವರು ಇರ್ತಾರೆ, ಗ್ರಹಣದ ಮುಗಿದ ನಂತರ ಸ್ನಾನ ಮಾಡ್ತಕ್ಕಂಥದ್ದು. ಆದರೆ ಈ ಗ್ರಹಣಕ್ಕೆ ದರ್ಬೆಯನ್ನು ಪರಿಪೂರ್ಣವಾಗಿ ಈ ಗ್ರಹಣದಲ್ಲಿ ದರ್ಬೆ ಉಪಯೋಗಿಸ್ಕೊಳ್ಳೋದು ಭಾಳಷ್ಟು ಶುಭ ಕೂಡ ಆಗಿರುತ್ತೆ. ಈಗಾಗಲೇ ಹೇಳಿದಾಗೆ ಪುಟ್ಟ ಮಕ್ಕಳು, ಅನಾರೋಗ್ಯ ಪೀಡಿತರು, ಗರ್ಭಿಣಿಯರು, ವೃದ್ಧರು ಇವರೆಲ್ಲರೂ ಸಹ ಗ್ರಹಣ ಕಾಲದಲ್ಲಿ ಸ್ವಲ್ಪ ಸುಭಿಕ್ಷವಾಗಿ, ಶಾಂತವಾಗಿ ಜಪಗಳ ಮುಖೇನ ಅಥವಾ ಪುಟ್ಟ ಮಕ್ಕಳಿದ್ರೆ ಅವರನ್ನು ಆಡಿಸ್ಕೊಂಡು ಮನೆಯಲ್ಲಿರ್ತಕ್ಕಂಥದ್ದು, ಮನೆಯಿಂದ ಹೊರಗೆ ಬಾರದೇ ಇರತಕ್ಕಂಥದ್ದು, ಮನೆಯ ಕಿಟಕಿ ಬಾಗಿಲುಗಳನ್ನು ಸಂಪೂರ್ಣವಾಗಿ ಮುಚ್ಚಿರ್ತಕ್ಕಂಥದ್ದು. ಅದರಲ್ಲೂ ಕೂಡ 6 ತಿಂಗಳ ಮುಗಿದಂತಹ ಒಂದು ಈಗಾಗಲೇ ಗರ್ಭ ಧರಿಸಿರ್ತಕ್ಕಂತಹ ಆ ತಾಯಿಯರು 6 ತಿಂಗಳಿಗಾಗಲೇ ಕಂಪ್ಲೀಟ್ ಆಗಿರ್ತಕ್ಕಂಥವರು ಈ ಗ್ರಹಣದ ಸಮಯದಲ್ಲಿ ಸಾಧ್ಯವಾದಷ್ಟು ಸ್ವಲ್ಪ ತಾಳ್ಮೆಯಿಂದ
ಸಹನೆಯಿಂದ ಒಂದು ಕಡೆ ಎಲ್ಲೋ ಒಂದು ಕಡೆ ಈ ಗ್ರಹಣಕ್ಕೆ ಆಚೆ ಬರದೆ ಹೊರಗೆ ಒಳಗಡೆನೇ ಇರ್ತಕ್ಕಂಥದ್ದು ಬಹಳಷ್ಟು ಶುಭ ಕೂಡ ಆಗಿರುತ್ತೆ. ಇನ್ನು ಗ್ರಹಣ ಪ್ರಾರಂಭ ಅಥವಾ ಗ್ರಹಣ ಮುಗಿದ ನಂತರ ಅಥವಾ ಗ್ರಹಣ ಕಾಲದಲ್ಲೂ ಕೆಲವರು, ಆಮೇಲೆ ಗ್ರಹಣ ಮುಗಿದ ನಂತರ ಕೆಲವರು ಆ ವಸ್ತ್ರ ಸಮೇತವಾಗಿ ಆ ಒಂದು ಸ್ನಾನ ಮಾಡ್ತಕ್ಕಂತಹ ಪದ್ಧತಿ ಕೂಡ ನಮ್ಮಲ್ಲಿರುತ್ತೆ. ಇನ್ನು ಈ ಗ್ರಹಣ ಕುಂಭರಾಶಿ ಈಗಾಗಲೇ ರಾಹು ವಕ್ರಿಯಾಗಿರ್ತಕ್ಕಂಥದ್ದು, ಮೀನ ರಾಶಿಯಲ್ಲಿ ಶನಿ ಭಗವಾನರ ವಕ್ರಿಯಾಗಿರ್ತಕ್ಕಂಥದ್ದು, ಕುಂಭರಾಶಿ ಶನಿ ಭಗವಾನರ ಒಂದು ಮನೆ ಕೂಡ ಆಗಿರ್ತಕ್ಕಂಥದ್ದು, ಮೂಲ ತ್ರಿಕೋಣದ ಮನೆ ಆಗಿರೋದ್ರಿಂದ ಹಾಗಾಗಿನೇ ಈ ಗ್ರಹಣಕ್ಕೆ ನಾವು ಬಹಳಷ್ಟು ಪ್ರಾಶಸ್ತ್ಯ ಕೊಡ್ತಾ ಇದ್ದೀವಿ. ಬಹಳಷ್ಟು ನಾವು ಊಹಿಸದೇ ಇರತಕ್ಕಂತಹ ಸಾಕಷ್ಟು ಮಾರ್ಪಾಡುಗಳಾಗ್ತಕ್ಕಂತಹ ಸಾಧ್ಯತೆ ಕೂಡ ಇರುತ್ತೆ. ಈ ಗ್ರಹಣ 3 ತಿಂಗಳ ಕಾಲ ಇದರ ಪ್ರಭಾವ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಹಿಂದೆ ನಾವು ಗಮನಿಸಕ್ಕೆ ಹೋದಾಗ ಕೊರೋನಾ ಅಂತಕ್ಕಂತಹ ಒಂದು ಮಹಾಮಾರಿ ಬಂದಾಗಲೂ ಸಹ ಒಂದು ಗ್ರಹಣಗಳು ಸಂಭವಿಸಿದಂತಹ ಆ ಸಂದರ್ಭ ಬ್ಯಾಕ್ ಟು ಬ್ಯಾಕ್ 1, 2, 3 ಗ್ರಹಣ ಸಂಭವಿಸಿದಂತಹ ಸಂದರ್ಭದಲ್ಲೂ ಕೂಡ ನಾವು ಗಾಳಿಯಲ್ಲಿ ಕಾಯಿಲೆಯನ್ನು ಕೂಡ ಕಂಡಿದ್ದನ್ನು ಈಗಾಗಲೇ ನಮಗೆ ಅನುಭವ ಕೂಡ ಆಗಿದೆ. ಹಾಗಾಗಿ ಈ ಒಂದು ಕುಂಭರಾಶಿಯಲ್ಲಿ ಈ ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ದು ಆಗಿದ್ದು, ಪೂರ್ವಾಭಾದ್ರಾ ನಕ್ಷತ್ರ ಹಾಗೂ ಶತಭಿಷ ನಕ್ಷತ್ರದ ಒಂದು ಅಡಿಯಲ್ಲಾಗ್ತಕ್ಕಂತಹ ಗ್ರಹಣ ಕೂಡ ಇದಾಗಿರೋದ್ರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಇರತಕ್ಕಂಥದ್ದು, ದೂರದ ಪ್ರಯಾಣಗಳು ಹೋಗದೇ ಇರತಕ್ಕಂಥದ್ದು, ಯಾವುದೇ ನಿರ್ಧಾರಗಳು ತಗೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ. ನಮಗೀಗಾಗಲೇ ಹೇಳ್ಬೋದು, ಸಾಕಷ್ಟು ನಿದರ್ಶನಗಳಿವೆ, ಸಾಕಷ್ಟು ಪುರಾವೆಗಳು ಕೂಡ ನಮ್ಮಲ್ಲಿವೆ. ಈ ಗ್ರಹಣ ಕಾಲದಲ್ಲಿ ಆಗದಂತಹ ಅನಾಹುತಗಳಾಗ್ಬೋದು, ಅವಘಡಗಳಾಗ್ಬೋದು, ಆಕಸ್ಮಿಕ ದುರ್ಘಟನೆಗಳು ಕೂಡ ಬಹಳಷ್ಟು ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಮಹನೀಯರ ಒಂದು ಎಲ್ಲೋ ಒಂದು ಕಡೆ ಮಹನೀಯರನ್ನು ಕಿಡ್ನ್ಯಾಪ್ ಮಾಡಿದಂಥದ್ದಾಗ್ಬೋದು, ಮಹನೀಯರು ಇಹಲೋಕವನ್ನು ತ್ಯಜಿಸಿದ್ದಾಗ್ಬೋದು, ಹಾಗೆ ಸಾಕಷ್ಟು ಗಲಾಟೆಗಳಾಗ್ಬೋದು, ಯುದ್ಧದ ಒಂದು ವಾತಾವರಣಗಳು ಉಂಟಾದಂತಹದ್ದು ಕೂಡ ಈ ಕೆಲವು ಗ್ರಹಣಗಳ ಪ್ರಭಾವ. ಅದರಲ್ಲಿ ನಾವು ಗ್ರಹಣ ಅಂದಾಗ ಬರೀ ಕೆಟ್ಟದ್ದೇ ಅನ್ನೋದಿಲ್ಲ. ಗ್ರಹಣ ಕಾಲದಲ್ಲಿ ಮಾಡ್ತಕ್ಕಂಥ ಜಪ, ಗ್ರಹಣ ಕಾಲದಲ್ಲಿ ನಿರ್ಧಾರಗಳು ಆಗ್ಬೋದು, ಗ್ರಹಣ ಕಾಲದಲ್ಲಿ ಮಾನಸಿಕ ಪೂಜೆಗೆ ಭಾಳಷ್ಟು ಪ್ರಾಶಸ್ತ್ಯ. ಯಾವುದೇ ಪರಿಕರಗಳನ್ನು ಉಪಯೋಗಿಸಿಕೊಳ್ಳದೆ ಕೇವಲ ಮನಸ್ಸಿನ ಮುಖಾಂತರ ಭಗವಂತನಿಗೆ ಷೋಡಶೋಪಚಾರ ಪೂಜೆ ಇರ್ಬೋದು, ಅಥವಾ ನಿಮ್ಮ ಒಂದು ಇಷ್ಟ ದೇವರಾಗ್ಬೋದು, ಕುಲ ದೇವರಾಗ್ಬೋದು, ಅವರ ಸ್ಮರಣೆ, ಸತತವಾದ ಅವರ ಜಪ, ಸತತವಾಗಿ ಮೌನ, ಇವೆಲ್ಲವೂ ಕೂಡ ಕೆಲವರು ಗ್ರಹಣ ಕಾಲಗಳಲ್ಲಿ ಕೆಲವು ಕಡೆ ಅಪರವಿದ್ಯೆಗಳ ಜೊತೆಗೆ ತಂತ್ರವಿದ್ಯೆಗಳು ಮಾಡಿಕೊಂಡು ಕೆಲವು ಕಡೆ ಹೋಮ ಹವನಾದಿಗಳನ್ನು ತಂತ್ರಗಳಲ್ಲಿ ಮಾಡ್ಕೊಳ್ತಕ್ಕಂಥದ್ದನ್ನು ಕೂಡ ನಾವು ಕಂಡಿದ್ದೀವಿ, ನೋಡಿದ್ದೀವಿ. ಆದರೆ ಒಬ್ಬ ಸಾಮಾನ್ಯ ಮನುಷ್ಯರು ಅಥವಾ ಕುಟುಂಬದಲ್ಲಿ ಏನು ಮಾಡ್ಕೋಬೋದು, ಒಂದು ಒಳ್ಳೆಯ ಜಪ ಮಾಡಿಕೊಂಡು ದೇವರ ಒಂದು ಪ್ರಾರ್ಥನೆ, ಯಾವುದೇ ಪೂಜೆ ಪುನಸ್ಕಾರಾದಿಗಳಿಗೆ ಪ್ರಾಶಸ್ತ್ಯ ಇಲ್ಲ, ಕೇವಲ ಜಪಕ್ಕೆ ಇಲ್ಲೂ ಹೆಚ್ಚು ಪ್ರಾಶಸ್ತ್ಯ ಕೂಡ ಕೊಡ್ತಕ್ಕಂಥದ್ದು. ಹಾಗೆ ಮೇಷ, ವೃಷಭ, ಮಿಥುನ ಲಗ್ನ ಕೂಡ ಇಲ್ಲಿ ಆ ಒಂದು ಕಾಲ ಕೂಡ ಆಗಿರುತ್ತೆ. ಗ್ರಹಣ ಕಾಲದಲ್ಲಿ ಮೇಷ ಲಗ್ನ, ವೃಷಭ ಲಗ್ನ, ಮಿಥುನ ಲಗ್ನ ಕೂಡ ಆಗಿರ್ತಕ್ಕಂಥದ್ದು. ಅಗ್ನಿತತ್ವ, ಭೂತತ್ವ, ವಾಯುತತ್ವ ಕೂಡ ಮೂರೂ ಕೂಡ ಇಲ್ಲಿ ಆ 3 ಲಗ್ನಗಳು ಕೂಡ ಹಾದು ಹೋಗ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಬಹಳ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಒಂದು ಆಸಕ್ತಿ, ಒಂದು ಕುತೂಹಲ ಇರುತ್ತೆ. 12 ರಾಶಿಗಳ ಮೇಲೆ ಈ ರಾಹುಗ್ರಸ್ತ ಚಂದ್ರಗ್ರಹಣ 7ನೇ ತಾರೀಕು ಸಂಭವಿಸ್ತಾ ಇದೆ. ಇದರ ಪ್ರಭಾವ ಎಷ್ಟರ ಮಟ್ಟಿಗೆ ಆಗುತ್ತೆ, ಎಷ್ಟು ಇದರ ವಿಶೇಷವಾಗಿರುತ್ತೆ ಅಂತಕ್ಕಂಥ ತಿಳ್ಕೊಳ್ಳೋ ಒಂದು ಕುತೂಹಲ ಪ್ರತಿಯೊಬ್ಬರಿಗೂ ಇರುತ್ತೆ. ಅದಕ್ಕಿಂತ ಮುಂಚೆ ನಾವು ಇನ್ನೊಂದು ಹೇಳ್ಬೋದು, ಈ ಸಮಯದಲ್ಲಿ ರೋಗ ರುಜಿನಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಈ ಗ್ರಹಣಕ್ಕೆ ಸಾಧ್ಯತೆ ಇದೆ. ಇದರ ಗ್ರಹಣದ ಪ್ರಭಾವ ಏನು ಅಂದರೆ, ಈಗಾಗಲೇ ಕಾಯಿಲೆಯಿಂದ ಬಳಲ್ತಾ ಇದ್ದೀರಾ, ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ಇಲ್ಲಾಂದರೆ ಹಳೆಯ ಕಾಯಿಲೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಹೊಸ ಕಾಯಿಲೆಗಳಿಗೆ ತುತ್ತಾಗ್ತಕ್ಕಂಥ ಸಾಧ್ಯತೆ ಕೂಡ ಇರೋದ್ರಿಂದ ಬಹಳಷ್ಟು ಒಂದು ಎಚ್ಚರಿಕೆಯಿಂದ ಇದ್ದಿದ್ದೆ. ಆದರೆ ಯಾವಾಗಲೂ ನಾವು ಎಚ್ಚರಿಕೆ ಅನ್ನತಕ್ಕಂಥದ್ದು ಒಂದು ದೊಡ್ಡ ಒಂದು ಅನಾಹುತವನ್ನು ಕೂಡ ನಾವು ಜಯಿಸ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಗ್ರಹಣ 2025ರ ಗ್ರಹಣ ಬಹಳ ವಿಶೇಷವಾಗಿ ಬಹಳ ಪ್ರಭಾವ ಇರತಕ್ಕಂಥದ್ದು ಇದು. ಅದರ ಜೊತೆಗೆ ದೇಶ ವಿದೇಶಗಳಲ್ಲೂ ಕೂಡ ಇದರ ಪ್ರಭಾವ ಜಾಸ್ತಿ ಇರತಕ್ಕಂಥದ್ದು. ಇನ್ನು ದೇಶದ ಮಟ್ಟಿಗೆ ನೋಡೋಕೆ ಹೋದಾಗ ಸಾಕಷ್ಟು ಬದಲಾವಣೆಗಳು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೋಪ ತಾಪಗಳು ಜಾಸ್ತಿ ಆಗ್ತಕ್ಕಂಥದ್ದು. ಇಲ್ಲಿ ರಾಹು ಹಾಗೆಯೇ ಆ ಒಂದು ಕುಂಭರಾಶಿಯಲ್ಲಿಯೇ ಈ ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ದಾಗಿರೋದ್ರಿಂದ ಕುಟುಂಬಗಳ ಕಲಹಗಳಿರ್ಬೋದು, ಹಳೆಯ ವ್ಯಾಜ್ಯಗಳಿರ್ಬೋದು, ತಕ್ಷಣವೇ ಸ್ಪಂದಿಸ್ತಕ್ಕಂಥದ್ದು, ಬಹಳ ತಕ್ಷಣವೇ ಕೋಪ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಕೆಲವು ರಾಶಿಗಳಿಗೆ ಈ ಗ್ರಹಣದ ಪ್ರಭಾವದಿಂದ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು 12 ರಾಶಿಗಳಲ್ಲಿ ಈ ರಾಹುಗ್ರಸ್ತ ಚಂದ್ರಗ್ರಹಣ ಇದರ ಪ್ರಭಾವ ಎಷ್ಟರ ಮಟ್ಟಿಗಿರುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಕ್ಕೆ ನಾವು ಶುಭ ಫಲಗಳು ಯಾವಾಗಲೂ
ಬಹಳಷ್ಟು ಶುಭನೂ ಇರುತ್ತೆ, ಅಶುಭ ಇರುತ್ತೆ, ಮಧ್ಯಮ ಫಲ ಇರುತ್ತೆ. ಇನ್ನು ಶುಭ ಫಲಗಳನ್ನು ನೋಡೋಕ್ಕೆ ಹೋದಾಗ ಈ ರಾಹುಗ್ರಸ್ತ ಚಂದ್ರಗ್ರಹಣ ಬಹಳಷ್ಟು ಶುಭ ಅನ್ನೋದಕ್ಕಿಂತ ನೀವು ಇನ್ನೂ ಹೆಚ್ಚು ಜಪ ಮಾಡಿ, ಹೆಚ್ಚು ಶ್ರದ್ಧೆಯಿಂದ, ಹೆಚ್ಚು ಭಕ್ತಿಯಿಂದ, ಹೆಚ್ಚು ಒಳ್ಳೇದು ಮಾಡ್ಕೊಂಡು ಹೋಗಿದ್ದೆ ಆದರೆ ತುಂಬಾ ಈ ಗ್ರಹಣದಿಂದ ಶುಭ ಆಗುತ್ತೆ. ಅವು ಯಾವ ರಾಶಿಗಳಾಗಿರುತ್ತೆ ಶುಭ ಫಲಗಳು ಅಂದರೆ, ಒಂದು ಧನುಸ್ಸು ರಾಶಿ, ಧನುಸ್ಸು ರಾಶಿಗೆ ಬಹಳಷ್ಟು ಶುಭ ಇರುತ್ತೆ. ಹಾಗೆ ಕನ್ಯಾ ರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳಿರ್ತಕ್ಕಂಥದ್ದು. ಹಾಗೆ ವೃಷಭ ರಾಶಿಯವರಿಗೆ, ಮೇಷರಾಶಿಯವರಿಗೆ, ಧನುಸ್ಸು ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ, ಮೇಷರಾಶಿಯವರಿಗೆ ಭಾಳಷ್ಟು ಶುಭ ಫಲಗಳಿರ್ತಕ್ಕಂಥದ್ದು ಕೂಡ. ಶುಭ ಅಂತ ತಕ್ಷಣ ಸಂತೋಷ ಅನ್ಕೋಬೇಡಿ. ಹಾಗಾಗಿ ಗ್ರಹಣ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ. ಇನ್ನು ಮಿಶ್ರ ಫಲ, ಮಧ್ಯಮ ಫಲ, ಶುಭನೂ ಇಲ್ಲ ಅಶುಭನೂ ಇಲ್ಲ. ಹಾಗಾಗಿ ಅಂತಹ ರಾಶಿಗಳು ಯಾವುದು ಅಂದರೆ ಮಕರ ರಾಶಿ, ತುಲಾ ರಾಶಿ, ಸಿಂಹ ರಾಶಿ, ಮಿಥುನ ರಾಶಿಯವರಿಗೆ ಮಧ್ಯಮ ಫಲ, ಮಿಶ್ರಮ ಫಲ. ಮಕರ ರಾಶಿ, ತುಲಾ ರಾಶಿ, ಸಿಂಹ ರಾಶಿ ಹಾಗೆ ಮಿಥುನ ರಾಶಿಯವರಿಗೆ ಮಧ್ಯಮ ಫಲ. ಇನ್ನು ಎಚ್ಚರಿಕೆಯಾಗಿರಬೇಕು, ಹುಷಾರಾಗಿರಬೇಕು. ದೇವತಾರಾಧನೆ ಅಥವಾ ಪ್ರಾರ್ಥನೆ ಅಥವಾ ಮೌನ ಅಥವಾ ತಾಳ್ಮೆ ಇರತಕ್ಕಂತಹ ಒಂದು ಮೂರನೇ ರಾಶಿಗಳು ಯಾವುದು ಅಂದರೆ ಅದನ್ನು ಅಶುಭ ಅಂತಕ್ಕಂಥದ್ದನ್ನು ನಾನು ಅನ್ನಕ್ಕೆ ಹೋಗಲ್ಲ, ಆದರೂ ಹುಷಾರಾಗಿರಿ. ಆದರೂ ಅಶುಭ ರಾಶಿಗಳು ಯಾವುದು ಅಂದರೆ ಕುಂಭರಾಶಿ, ಮೀನರಾಶಿ, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ಗ್ರಹಣ ಒಂದಷ್ಟು ಮಾನಸಿಕ ಯಾತನೆ ಇರ್ಬೋದು, ಕೋಪತಾಪಗಳಿರ್ಬೋದು, ಅವಸರದ ನಿರ್ಧಾರಗಳಿರ್ಬೋದು. ಹಾಗೆ ವಾಹನಗಳ ವಿಷಯಗಳಲ್ಲೂ ಕೂಡ ಜಾಗೃತಿಯಾಗಿರಿ. ಈಗಾಗಲೇ ಹೇಳಿದ್ದೀನಿ, 3 ತಿಂಗಳು ಈ ಗ್ರಹಣದ ಪ್ರಭಾವ ಇರುತ್ತೆ. ಭಾರತ ದೇಶದ ಒಂದು ನಾವು ಉತ್ತರದ ಭಾಗದ ಕಡೆ ಇದು ತೊಂದರೆಯನ್ನು ಕೊಡ್ತಕ್ಕಂಥದ್ದು. ಹಾಗೆ ನೀರಿಗೆ ಹೆಚ್ಚು ಒಂದು ಬಲ ಇರತಕ್ಕಂಥದ್ದು, ವಾಯುವಿಗೆ ಹೆಚ್ಚು ಬಲ ಇರತಕ್ಕಂಥದ್ದು ಕೂಡ ಈ ಒಂದು ಗ್ರಹಣದ ಪ್ರಭಾವ ಕೂಡ ಇರುತ್ತೆ. ಇನ್ನು ಗ್ರಹಣ ಸಮಯದಲ್ಲಿ ಕೇವಲ ಜಪ ಒಂದೇನಾ, ಮಂತ್ರ ಮಾಡ್ಬೋದಾ ಅಥವಾ ಯಾವುದಾದ್ರೂ ಶ್ಲೋಕ ಹೇಳ್ಕೋಬೋದಾ ಅಂತಕ್ಕಂಥ ಅನೇಕ ಪ್ರಶ್ನೆಗಳಿಗೆ ಅಥವಾ ನೀವು ಮೊಬೈಲಲ್ಲಿ ಕೇಳ್ಬೋದು. ಈಗಾಗಲೇ ಹೇಳಿದ್ದೀನಿ, ಈ ಗ್ರಹಣ ಅತಿ ತೀವ್ರತೆಯ ಗ್ರಹಣ, ಅತಿರೇಕದ ಗ್ರಹಣ, ಅತಿ ವಿಶೇಷವಾದ ಗ್ರಹಣ ಕೂಡ ಇದಾಗಿರುತ್ತೆ. ಹಾಗಾಗಿ ಗ್ರಹಣ ನಮಗೇನು ಬಂದು ಹೊಟ್ಟೋಗುತ್ತೆ, ಮಾರನೇ ದಿನ ಇದರ ಪ್ರಭಾವ ನಮಗೇನು ಗೊತ್ತಿರಲ್ಲ. ಆದರೆ ಹಾಗೆ ಅಂತ ಹೇಳಿದ್ರೆ ಬೂದಿ ಮುಚ್ಚಿದ ಕೆಂಡದ ಥರ ಇರುತ್ತೆ, ಬೆಂಕಿ ಬಂದು ಹೊಟ್ಟೋಗುತ್ತೆ, ಆದರೆ ನಮಗೆ ಗೊತ್ತಾಗಲ್ಲ. ಅದು ಯಾವಾಗ ಗೊತ್ತಾಗುತ್ತೆ, ಅದು ಹತ್ಕೊಂಡು ಉರಿದಾಗ ಗೊತ್ತಾಗುತ್ತೆ. ಆ ರೀತಿ 3 ತಿಂಗಳ ಇದರ ಪ್ರಭಾವ ಕೂಡ ಇರುತ್ತೆ. ಇನ್ನು ಗ್ರಹಣ ಕಾಲದಲ್ಲಿ ಏನಾದರೂ ಶ್ಲೋಕ ಹೇಳ್ಕೊಬೋದಾ, ಏನಾದರೂ ಮಂತ್ರ ಹೇಳ್ಕೊಬೋದಾ, ಯಾವುದಾದ್ರೂ ದೇವತೆಯ ಪ್ರಾರ್ಥನೆ ಮಾಡ್ಕೋಬೋದಾ ಅಂದರೆ ನಮಗೀಗಾಗಲೇ ಇದು ಚಂದ್ರಗ್ರಹಣ, ರಾಹುಗ್ರಸ್ತ ಚಂದ್ರಗ್ರಹಣ ಕೂಡ ಆಗಿರುತ್ತೆ. ಈ ಒಂದು ಗ್ರಹಣ ಸಮಯದಲ್ಲಿ ಗ್ರಹ ಶಾಂತಿಗಾಗಿ, ಮನಃಶಾಂತಿಗಾಗಿ ಚಂದ್ರನ ಬೀಜ ಮಂತ್ರ, ಯಾಕೆಂದರೆ ಚಂದ್ರನಿಗೆ ಈ ರಾಹು ಕಾಟ ಕೊಡೋದು. ಹಾಗಾಗಿ ಚಂದ್ರ ಮಂತ್ರ ಹೇಳ್ಕೊಂಡಾಗ ಅದರ ಪ್ರಭಾವ ಕೂಡ ಬಹಳಷ್ಟು ಚೆನ್ನಾಗಿರುತ್ತೆ. ಓಂ ಶ್ರಾಂ ಶ್ರೀಂ ಶ್ರೌಂ, ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ, ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ, ಓಂ ಶ್ರಾಂ ಶ್ರೀಂ ಸೌಂ ಸಹ ಚಂದ್ರಾಯ ನಮಃ. ಈ ಮಂತ್ರವನ್ನು ನೀವು ಹೆಚ್ಚು ಹೇಳ್ಕೊಂಡಷ್ಟು ತುಂಬ ಫಲ ಕೂಡ ಬರುತ್ತೆ. ಹಾಗಾಗಲೇ ಇದರ ಜೊತೆಗೆ ಗಾಯತ್ರಿ ಹೇಳ್ಕೊಬೋದು. ಓಂ ಕ್ಷೀರಪುತ್ರಾಯ ವಿದ್ಮಹೆ, ಓಂ ಕ್ಷೀರಪುತ್ರಾಯ ವಿದ್ಮಹೆ ಅಮೃತತ್ವಾಯ ಧೀಮಹಿ ತನ್ನೋಶ್ಚಂದ್ರ ಪ್ರಚೋದಯಾತ್, ಓಂ ಕ್ಷೀರಪುತ್ರಾಯ ವಿದ್ಮಹೆ ಅಮೃತತ್ವಾಯ ಧೀಮಹಿ ತನ್ನೋಶ್ಚಂದ್ರ ಪ್ರಚೋದಯಾತ್ ಇದು ಹೇಳ್ಕೊಬೋದು. ಇನ್ನು ದದಿಶಂಕ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮಕುಟಭೂಷಣಂ ಈ ಮಂತ್ರವನ್ನು ಹೇಳ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದಾಗತ್ತೆ. ಈ ಒಂದು ಗ್ರಹಣ ಕಾಲದಲ್ಲಿ ಯಾವುದೇ ಆಹಾರವನ್ನು ಸೇವಿಸಬಾರ್ದು. ಒಂದು ಮಂತ್ರ ಅಥವಾ ಮೌನವಾಗೂ ಕೂಡ ಇದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗತ್ತೆ. ಅದರ ಜೊತೆಗೆ ಒಂದು ನಿರ್ಜನ ಪ್ರದೇಶ ಇರ್ಬೋದು, ಸ್ಮಶಾನಗಳಿರ್ಬೋದು, ಎಲ್ಲೋ ಒಂದು ಕಡೆ ಕತ್ತಲೆ ಇರ್ಬೋದು, ಎಲ್ಲೋ ಒಂದು ಕಡೆ ಒಂದು ನಿರ್ಜನ ಪ್ರದೇಶಗಳಿಗೂ ಕೂಡ ಈ ಸಮಯದಲ್ಲಿ ಹೋಗಬೇಡಿ, ಸಂದರ್ಶನವನ್ನು ಮಾಡಬೇಡಿ ಅಂತ ಕೂಡ ಹೇಳುತ್ತೆ. ಇನ್ನು ಹೊಸ ಕೆಲಸ, ಹೂಡಿಕೆ ಅಥವಾ ಹೊಸ ನಿರ್ಧಾರಗಳನ್ನು ಗ್ರಹಣದ ದಿನ ತಗೊಳ್ಳೋದು ಅಷ್ಟು ಶುಭ ಕೂಡ ಅಲ್ಲ. ಇನ್ನು ಈ ಗ್ರಹಣದ ಪ್ರಭಾವ ಯಾರಿಗೆ ಕುಂಭರಾಶಿ, ಮೀನರಾಶಿ, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಇದು ಅಶುಭ ಅಂತ ಹೇಳ್ತೀವಿ, ಅವರು ಬೆಳ್ಳಿಯ ದಾನ ಮಾಡ್ಬೋದು, ಹಾಲಿನ ದಾನ ಮಾಡ್ಬೋದು, ಅನ್ನದ ದಾನ ಮಾಡ್ಬೋದು. ಯಾರು ಇದಕ್ಕೆ ಅರ್ಹರೋ ಅವ್ರಿಗೆ ಕೊಡಬೇಕು. ನಾವು ಏನಾದರೂ ದಾನ ಕೊಟ್ಟಾಗ ಏನು ಮಾಡ್ತೀವಿ, ಅಪಾತ್ರರಿಗೆ ದಾನ ಮಾಡ್ತೀವಿ. ಅಂದರೆ ಎಲ್ಲೋ ಒಂದು ಕಡೆ ಅಪಾತ್ರರಿಗೆ ದಾನ ಮಾಡೋದಕ್ಕಿಂತ ಪಾತ್ರರಿಗೆ ದಾನ ಮಾಡಿದ್ರೆ ಶುಭ ಆಗತ್ತೆ. ಅನ್ನವನ್ನು, ಬಿಳಿಯ ವಸ್ತ್ರಗಳಿರ್ಬೋದು, ಬಟ್ಟೆ ಇರ್ಬೋದು, ಸಕ್ಕರೆ ಇರ್ಬೋದು, ಬಿಳಿಯದಾದ ವಸ್ತುಗಳನ್ನು ಈ ಸಮಯದಲ್ಲಿ ದಾನ ಮಾಡಿದ್ರೆ, ಪುಸ್ತಕವೂ ಬಿಳಿಯದಾಗಿದೆ, ಪುಸ್ತಕ ಕೂಡ ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ ಒಂದು ಸ್ಕೂಲ್ಗೆ ಹೋಗಿ ಒಂದಷ್ಟು ಪುಸ್ತಕ ಕೊಟ್ಟು ಬರೋದು, ಇದರಿಂದ ಸಾಕಷ್ಟು ಶುಭ ಕೂಡ ಆಗುತ್ತೆ. ಇನ್ನು ಆ ಸಮಯದಲ್ಲಿ ಸಾಧ್ಯವಾದರೆ ಗ್ರಹಣ ಕಾಲದಲ್ಲಿ ಮನೆಯ ಹತ್ತಿರ ಸ್ವಲ್ಪ ಮೊಸರನ್ನವನ್ನು ಮಾಡಿ ಅದರಲ್ಲಿ ದರ್ಬೆ ಹಾಕಿ ಅದು ಮನೆಯ ಬಾಗಿಲಿನ ಸಿಂಹದ್ವಾರದ ಮುಂದೆ ಇಟ್ಟು
ಅದಕ್ಕೆ ಮೇಲೆ ಏನಾದರೂ ಒಂದು ಹೊದಿಕೆ ಮುಚ್ಚಿ ಇಟ್ಟು ಗ್ರಹಣ ಕಾಲದಲ್ಲಿ ಆ ಮನೆಗೆ ಮಾಡಿದ್ರೆ ಮನೆಗೂ ಕೂಡ ಶಾಂತಿ ಕೂಡ ಆಗತ್ತೆ. ಹಾಗಾಗಿ ಈ ಗ್ರಹಣಗಳು ಅಂತಕ್ಕಂಥದ್ದೇ ಮನುಷ್ಯನ ಅಥವಾ ಜೀವನದ ಅಥವಾ ಯುಗದ ಅಥವಾ ಎಲ್ಲ ನಮ್ಮ ಪ್ರಕೃತಿಯನ್ನೇ ಸಾಕಷ್ಟು ಮಾರ್ಪಾಡುಗಳನ್ನು ಬದಲಾವಣೆಗಳನ್ನು ತರ್ತಕ್ಕಂತಹ ಒಂದು ವಿಶೇಷವಾದ ಘಟಕಗಳು ಕೂಡ ಆಗಿರುತ್ತೆ. ನಾವು ಎಚ್ಚರಿಕೆಯಿಂದ ಇದ್ದಾಗ ಯಾವುದೂ ಇರೋದಿಲ್ಲ. ಎಷ್ಟೋ ನೋಡಿ ಮಾನಸಿಕ ರೋಗಿಗಳಿರ್ಬೋದು, ಹಾಗೆ ಎಷ್ಟೋ ಕೆಲವು ಹಾಸ್ಪಿಟ್ಲ್ಗಳಲ್ಲಿ ನಾವು ಈ ಗ್ರಹಣ ಕಾಲದಲ್ಲಿ ನೋಡೋಕೆ ಹೋದಾಗ ಸ್ವಲ್ಪ ವಿಚಿತ್ರವಾಗಿ ವರ್ತನೆ ಮಾಡ್ತಾರೆ. ಇದು ಪ್ರಾಣಿಗಳ ಮೇಲೂ ಕೂಡ ಇದರ ಪ್ರಭಾವ ಬೀರುತ್ತೆ. ಹಾಗಾಗಿ ಈ ಗ್ರಹಣವನ್ನು ನಾವು ಒಳ್ಳೆಯ ನಂಬಿಕೆಯಲ್ಲಿ ಆಚರಣೆ ಮಾಡೋಣ, ಗ್ರಹಣದ ಒಂದು ವಿಧಿವಿಧಾನಗಳನ್ನು ಅನುಸರಿಸೋಣ, ಸಾಧ್ಯವಾದರೆ ನಮಗೆ ಗೊತ್ತಿರೋರಿಗೂ ಸಹ ಹೇಳೋಣ. ಈ ರೀತಿ ಪುಟ್ಟ ಮಕ್ಕಳು, ಗರ್ಭಿಣಿಯರಿರ್ಬೋದು, ಈ ಒಂದು ವೃದ್ಧರಿರ್ಬೋದು, ಅನಾರೋಗ್ಯ ಪೀಡಿತರಿಗೆ ನಾವು ಹೇಳಿ ಅವರಿಗೆ ಒಂದು ರಕ್ಷಣೆಯನ್ನು ಕೊಟ್ಟಿದ್ದೆ ಆದರೆ ಸಾಕಷ್ಟು ಶುಭ ಕೂಡ ಆಗುತ್ತೆ. ಎಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.